ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇಂದಿನ ಸಂಚಿಕೆಯಲ್ಲಿ ಪಾವಗಡ ಟೌನಿನ ಸಿರಾ ರಸ್ತೆಯಲ್ಲಿರುವ ದೇವಗಿರಿ ವೆಂಕಟೇಶ ದೇವಸ್ಥಾನದ ಸಮಗ್ರ ದರ್ಶನ ಈ ಸಂಚಿಕೆಯಲ್ಲಿ ನಿಮಗಾಗಿ. ಪುರಾಣಗಳ ಪ್ರಕಾರ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಗೆ ಒದ್ದಾಗ ವಿಷ್ಣುವಿನ ಎದೆಯಲ್ಲಿ ನೆಲೆಸಿದ್ದ ಲಕ್ಷ್ಮೀದೇವಿಯು ಕೋಪಗೊಂಡು ವೈಕುಂಠವನ್ನು ಬಿಟ್ಟು ಭೂಲೋಕದ ಕೊಲ್ಲಾಪುರಕ್ಕೆ ಬರುತ್ತಾಳೆ. ಲಕ್ಷ್ಮಿಯನ್ನು ಹುಡುಕುತ್ತಾ ಶ್ರೀ ವಿಷ್ಣುವು ಭೂಮಿಗೆ ಬಂದು ತಪಸ್ಸಿಗೆ ಯೋಗ್ಯವೆನಿಸಿದ ತಿರುಮಲ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಾನೆ. ನಂತರ ಪದ್ಮಾವತಿ ದೇವಿಯನ್ನು ವಿವಾಹವಾಗಿ ಪುನಃ ಲಕ್ಷ್ಮಿಯನ್ನು ತನ್ನ ಎದೆಯಲ್ಲಿ ಧರಿಸುತ್ತಾನೆ. ಹೀಗೆ ತನ್ನ ಹೃದಯದಲ್ಲಿ ನಿವಾಸ ನೀಡಿದ್ದರಿಂದ ಆತನಿಗೆ ಶ್ರೀನಿವಾಸ ಎಂಬ ಹೆಸರು ಶಾಶ್ವತವಾಯಿತು. ಭಕ್ತರ ಪಾಪಗಳನ್ನು ನಾಶ ಮಾಡಿ ಅವರ ಮನಸ್ಸಿಗೆ ಪರಮಾನಂದವನ್ನು ಉಂಟು ಮಾಡುವ ವೆಂಕಟೇಶನ ದೇವಾಲಯವನ್ನು ಪಾವಗಡ ಪಟ್ಟಣದ ಸಿರಾ ರಸ್ತೆಯಲ್ಲಿರುವ ದೇವಗಿರಿ ಎಂಬುವ ಚಿಕ್ಕ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲಾಗಿದೆ. ದೇವಗಿರಿ ಬೆಟ್ಟದ ಮೇಲೆ ದೇವಾಲಯ ನಿರ್ಮಿಸುವಷ್ಟು ವಿಶಾಲ ಜಾಗವಿದ್ದು ಶಾಸ್ತ್ರೋಕ್ತವಾಗಿ ಆಯಾ ಪಾಯಗಳ ಒಳಗೂಡಿ 16 ಕಲ್ಲಿನ ಕಂಬಗಳ ಆಧಾರವಾಗಿಟ್ಟುಕೊಂಡು ವಿಶಾಲವಾದ ಜಗಲಿ ಪಡಸಾಲೆ ಮಾದರಿಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಪೂರ್ವಾಭಿಮುಖವಾಗಿ ದೇವಾಲಯದ ಗರ್ಭಗುಡಿಯನ್ನು ನಿರ್ಮಿಸಿದೆ. ಈ ಕಟ್ಟಡ ಸಂಪೂರ್ಣವಾಗಿ ಕಲ್ಲಿನಿಂದ ಕಂಗೊಳಿಸುತ್ತಿದೆ. ದೇವಾಲಯದ 16 ಕಂಬಗಳ ಮೇಲೆ ಕೆತ್ತನೆಯ ಕುಸುರಿ ಕೆಲಸ ನಡೆದಿದೆ. ಹೊಯ್ಸಳರ ಹಾಗೂ ವಿಜಯನಗರ ಅರಸರ ಮಾದರಿಯ ಶಿಲ್ಪಕಲೆಯನ್ನು ಈ ಕಂಬಗಳ 4 ದಿಕ್ಕುಗಳ ಮೇಲ್ಭಾಗಗಳಲ್ಲಿ ಕಾಣಬಹುದು. ಕೆತ್ತನೆಯ ಕೆಲಸಕ್ಕೆ ಎಲ್ಲಿಯೂ ಕೊರತೆಯಾಗಿಲ್ಲ. ಶಿಲ್ಪಿ ಬಹಳ ನಾಜೂಕಾಗಿ ಈ ಕೆಲಸ ನಿರ್ವಹಿಸಿದ್ದಾನೆ. ತಿರುಪತಿ ತಿರುಮಲದಲ್ಲಿರುವ ಭಗವಾನ್ ವೆಂಕಟೇಶ ಸ್ವಾಮಿಯ ವಿಗ್ರಹವು ಅತ್ಯಂತ ವಿಶಿಷ್ಟವಾಗಿದ್ದು ಶಾಸ್ತ್ರೋಕ್ತವಾಗಿ ಮತ್ತು ಪೌರಾಣಿಕವಾಗಿ ಅದರದ್ದೇ ಆದ ವಿಶೇಷ ಲಕ್ಷಣಗಳನ್ನು ಹೊಂದಿದೆ. ತಿರುಮಲದ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹ 9 ಅಡಿ 9 ಇಂಚು ಎತ್ತರವಿದೆ. ಇದು ಕಪ್ಪು ಶಿಲೆಯಿಂದ ಮಾಡಲ್ಪಟ್ಟಿದೆ ಮತ್ತು ಧ್ರುವಬೇರ ಎಂದು ಕರೆಯಲ್ಪಡುತ್ತದೆ. ಸ್ವಾಮಿಯು ಸ್ಥಾನಕ ಭಂಗಿಯಲ್ಲಿ ನಿಂತಿದ್ದಾನೆ. ಈತ ಚತುರ್ಭುಜಧಾರಿ. ಮೇಲಿನ ಬಲಗೈಯಲ್ಲಿ ಸುದರ್ಶನ ಚಕ್ರ ಮತ್ತು ಎಡಗೈಯಲ್ಲಿ ಪಾಂಚಜನ್ಯ ಶಂಕುವನ್ನು ಹಿಡಿದಿದ್ದಾನೆ. ಕೆಳಗಿನ ಬಲಗೈ ವರದ ಹಸ್ತ ಮುದ್ರೆಯಲ್ಲಿದೆ. ಕೆಳಗಿನ ಎಡಗೈ ಕಾತ್ಯಾವಲಂಬಿತ ಮುದ್ರೆಯಲ್ಲಿದೆ. ಸ್ವಾಮಿಯ ಎದೆಯ ಬಲಭಾಗದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ. ಸ್ವಾಮಿಯ ಮುಖವು ಅತ್ಯಂತ ಶಾಂತ ಮತ್ತು ಸೌಮ್ಯವಾಗಿದೆ. ಹಣೆಯ ಮೇಲೆ ಪಚ್ಚೆ ಕರ್ಪೂರದಿಂದ ಮಾಡಿದ ದೊಡ್ಡದಾದ ನಾಮ ಇದೆ. ಸ್ವಾಮಿಯ ಕಣ್ಣುಗಳು ಭಾಗಶಃ ಮುಚ್ಚಿರುತ್ತವೆ. ಭಕ್ತರು ಸ್ವಾಮಿಯ ಪ್ರಖರವಾದ ದೃಷ್ಟಿಯನ್ನು ನೇರವಾಗಿ ಸಹಿಸಲಾರರು ಎಂಬ ಕಾರಣಕ್ಕೆ ಈ ರೀತಿಯ ನಾಮವನ್ನು ಹಾಕಲಾಗಿರುತ್ತದೆ. ಸ್ವಾಮಿಯ ತುಟಿಗಳ ಮೇಲೆ ಸದಾ ಒಂದು ಮುಗುಳು ನಗೆ ಇರುತ್ತದೆ. ಪಾವಗಡದ ದೇವಗಿರಿ ವೆಂಕಟೇಶನ ವಿಗ್ರಹವು ಕೂಡ ತಿರುಪತಿಯ ವಿಗ್ರಹದ ಶೈಲಿಯನ್ನು ಹೋಲುತ್ತದೆ. ಇದು ಭಕ್ತರಿಗೆ ಕರ್ನಾಟಕದ ತಿರುಪತಿ ಎನ್ನುವ ಅನುಭವವನ್ನು ನೀಡುತ್ತದೆ. ಇದು ಶ್ರೀವಾರಿ ಉಂಡಿ. ಇದು ದೇವಾಲಯದ ವೆಂಕಟೇಶನ ವಿಗ್ರಹದ ಎದುರೇ ವಿಷ್ಣುವಿನ ವಾಹನ. ಪಕ್ಷಿಗಳ ರಾಜ ಕಿರೀಟಧಾರಿ ಗರುಡನ ವಿಗ್ರಹ ಇದು. ದೇವಾಲಯವನ್ನು ವೀಕ್ಷಣೆ ಮಾಡುತ್ತಾ ಇದ್ದೀರಿ. ಈ ದೇವಸ್ಥಾನವನ್ನು ಕಟ್ಟಿಸಿದವರು ಸಂತೋಷ್, ಜಯಪ್ರಕಾಶ್, ರವಿಶಂಕರ್, ಈಶ್ವರಪ್ಪ, ವೆಂಕಟರಾಜ್, ರಮೇಶ್ ಬಾಬು, ಜಯರಾಮ್, ಬಾಲಾಜಿ, ರಾಜಶೇಖರ್, ಸತ್ಯನಾರಾಯಣರವರು.
ಅರ್ಚಕರಾಗಿ ಕೆಲಸ ಮಾಡುತ್ತಿರುವವರು ಸುರೇಶ್, ವಿಷ್ಣುವರ್ಧನ್, ಈಶ್ವರ್ರವರು. ದೇವಾಲಯದ ಒಳಭಾಗದ ಚಿತ್ರಣವನ್ನು ನೋಡ್ತಾ ಇದ್ದೀರಿ. ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತಿದೆ. ದೇವಾಲಯದ ಸುಂದರ ಚಿತ್ರಣ. ಶ್ರೀವಾರಿ ಹುಂಡಿ, ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತಹ ಮೈದಾನ, ಬಂಗಾರದಂತೆ ಕಂಗೊಳಿಸುವ ದೇವಸ್ಥಾನ. ಈ ದೇವಾಲಯದ ಧ್ವಜಸ್ತಂಭವು ವಿಜಯನಗರ ವಾಸ್ತುಶಿಲ್ಪದ ಶೈಲಿಯನ್ನು ಹೋಲುತ್ತದೆ. ಏಕಶಿಲೆಯ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಅದರ ಮೇಲೆ ಹಿತ್ತಾಳೆ ಮತ್ತು ತಾಮ್ರ ಮಿಶ್ರಿತ ಲೇಪದ ಕವಚವನ್ನು ಅಳವಡಿಸಲಾಗಿದೆ. ದೇವಸ್ಥಾನದ ಧ್ವಜಸ್ತಂಭ ದೇವಾಲಯದ ಗೋಪುರದ ಎತ್ತರಕ್ಕೆ ಸಮನಾಗಿರುತ್ತದೆ. ಈ ಧ್ವಜಕಂಬದ ಕೆಳಭಾಗದಲ್ಲಿರುವ ಬಲಿಪೀಠವು ಅಷ್ಟದಿಕ್ಪಾಲಕರುಗಳಿಗೆ ನೈವೇದ್ಯ ಅರ್ಪಿಸುವ ಸ್ಥಳವಾಗಿದೆ. ದೇವಾಲಯದ ಸಮೀಪದಲ್ಲಿರುವ ಸುಂದರ ವ್ಯೂ ಪಾಯಿಂಟ್ ಇದು. ಈ ಬೆಟ್ಟ ಹತ್ತಿ ಬರಲು ಬಳಸಬಹುದಾದ ರಸ್ತೆ ಮಾರ್ಗ. ಮೇಲಿನ ದೇವಾಲಯದ ತನಕ ಕಾರು, ಬೈಕುಗಳು ಬರಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.